ಮಹಿಳೆ ಓರ್ವರಿಂದ ಚಂದದ ಯುವಕನ ಮಾನಭಂಗ ನಡೆದಿದೆ. ಸ್ಮಾರ್ಟ್ ಹುಡುಗನನ್ನ ಸೆಕ್ಸಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಉತ್ತರ ಪ್ರದೇಶ ಮೂಲದ 40 ವರ್ಷದ ಅಭಿಷೇಕ್ ಸಿಂಗ್ ಎನ್ನುವಂತಹ ಯುವಕನ ಮೇಲೆ ಮಾನಭಂಗ. ಆತ ಸ್ಮಾರ್ಟ್ ಆಗಿದ್ದ, ಸುಂದರ ಹುಡುಗನಾಗಿದ್ದ. ಉತ್ತರ ಪ್ರದೇಶ ಮೂಲದ 40 ವರ್ಷದ ಅಭಿಷೇಕ್ ಸಿಂಗ್ ಎಂದು ಹೇಳಲಾಗ್ತಿದೆ. ಲಾಡ್ಜ್ ಒಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ನಾನಾ ಸಂಶಯವನ್ನು ಮೂಡಿಸ್ತಾ ಇದೆ. ಸಿಐಎಸ್ಎಫ್ ಸಹಾಯಕ ಕಮಾಂಡೆಂಟ್ ಮೋನಿಕಾ ಅವರಿಂದ ಆತ್ಮಹತ್ಯೆಗೆ ಪ್ರೇರಣೆ ಎನ್ನುವಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಆ ವ್ಯಕ್ತಿ ಮೊನ್ನೆ ಪೊಲೀಸರು ಸಂಶಯದ ಮೇರೆಗೆ ಲಾಡ್ಜ್ ಒಂದನ್ನು ಪರಿಶೀಲನೆಗೆ ಒಳಪಡಿಸ್ತಾರೆ. ಆ ಸಂದರ್ಭ ಕಪ್ಪು ಕೋಣೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಅಭಿಷೇಕ್ ಸಿಂಗ್ ಎನ್ನುವಂಥ ವ್ಯಕ್ತಿ, ಆ ಫೋಟೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಸಂತ್ರಸ್ತೆಯ ಮುಖವನ್ನು ಅಸ್ಪಷ್ಟವಾಗಿ ತೋರಿಸುವ ಪ್ರಯತ್ನ. ಕಾರಣ, ಈ ಪ್ರಕರಣ ತನಿಖೆಯ ಹಂತದಲ್ಲಿದೆ. ಉತ್ತರ ಪ್ರದೇಶ ಮೂಲದ 40 ವರ್ಷದ ಅಭಿಷೇಕ್ ಸಿಂಗ್ ಎನ್ನುವಂಥ ವ್ಯಕ್ತಿ ನೇಣು ಬಿಗಿದ ಸ್ಥಿತಿಯಲ್ಲಿ ಲಾಡ್ಜ್ ಒಂದರಲ್ಲಿ ಪತ್ತೆಯಾಗ್ತಾನೆ. ಪೊಲೀಸರಿಗೆ ಈ ಒಂದು ಪ್ರಕರಣ ಸವಾಲಾಗಿರುತ್ತೆ. ಆತನ ಪ್ಯಾಂಟ್ ಜೋಬಿನಲ್ಲಿದ್ದಂತಹ ನಾನಾ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಈತ ಮೂಲತಃ ಉತ್ತರ ಪ್ರದೇಶದವನು ಅಂತ ತಿಳಿಯುತ್ತೆ. ಅದಾದ ನಂತರ ಆತನ ಮೊಬೈಲ್ನಲ್ಲಿ, ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಸಾಯುವ ಮುನ್ನ ಲೈವಿಗೆ ಹೋಗಿದ್ದಾನೆ. ಅದರಲ್ಲೊಂದಷ್ಟು ಸತ್ಯಾಂಶಗಳನ್ನು ಉಲ್ಲೇಖ ಮಾಡಿದ್ದ. ಹ್ಯೂಮನ್ ಸೈಕಾಲಜಿ ಪ್ರಕಾರ ಸಾಯಲು ಹೊರಟಿರ್ತಕ್ಕಂತಹ ವ್ಯಕ್ತಿ ಕಟ್ಟಕಡೆಯದಾಗಿ ಭಾಗಶಃ ವಿಚಾರವನ್ನು ಸತ್ಯವೇ ಹೇಳ್ತಾನೆ. ಇದರ ಆಧಾರದಲ್ಲಿ ಆತ ಲೈವ್ನಲ್ಲಿ ಏನೇನು ಹೇಳಿದ್ದ ಎನ್ನುವಂತಹದನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರಲ್ಲಿ ಆತ ಹೇಳ್ಕೊಂಡಿರುವಂತಹದ್ದು ಸಿಐಎಸ್ಎಫ್ ಸಹಾಯಕ ಕಮಾಂಡೆಂಟ್ ಮೋನಿಕಾ ಸಿಹಾಗ್ ಅವರ ಜೊತೆ ಈತ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡಿದ್ದ. ಆಕೆ ಈತನನ್ನು ಸೆಕ್ಸಿಗೆ ಬಳಸಿಕೊಂಡಿದ್ರು. ಅದಾದ ನಂತರ ವಂಚಿಸಿದ್ದಾರೆ. ಆತ್ಮಹತ್ಯೆಗೆ ಮುನ್ನ ಅಭಿಷೇಕ್ ಸಿಂಗ್ ಇನ್ಸ್ಟಾಗ್ರಾಮ್ನಲ್ಲಿ ಲೈವು, ಮೋನಿಕಾ ಸಿಹಾಗ್ ಮದುವೆಯಾಗುವುದಾಗಿ ನಂಬಿಸಿ ದ್ರೋಹ ಮಾಡಿದ್ದಾರೆ, ದೈಹಿಕ ಸಂಬಂಧ ಬೆಳೆಸಿದ್ದರು ಎಂಬ ಆರೋಪವು ಕೇಳಿ ಬಂದಿದೆ.